ಮಾಡಬಾರ್ದು? ಅತ್ಯಾಚಾರಿಗಳ ವಿರುದ್ಧ ನೈತಿಕ ಪೊಲೀಸ್ಗಿರಿ ಮಾಡುವುದು ಸರಿಯೇ? ಅದರಲ್ಲಿ ಒಂದು ವಿಷಯ ಕೇಳಬೇಕು ಅಂತೇಳಿ ಅನಿಸುವುದಿಲ್ಲ. ನನ್ನ ಪ್ರಕಾರದಿಂದ ಸರಿ ಅಂತ ಹೇಳ್ತಿದೆ. ಏಕೆಂದ್ರೆ ನಮ್ಮ ಭಾರತ ಸರ್ಕಾರದಲ್ಲಿರುವಂತಹ ಕಾನೂನುಗಳು, ಸ್ಟೇಟ್ ಅಲ್ಲಿ ಆಗಿರ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಆಗಿರ್ಬೋದು, ಅಲ್ಲಿರುವಂತಹ ಕಾನೂನುಗಳು ಎಷ್ಟು ಲಿಬರಲ್ ಆಗಿದೆ ಅಂತ ಹೇಳುವುದಕ್ಕೆ ನಮ್ಮಲ್ಲಿರೋ ಎಷ್ಟೋ ಉದಾಹರಣೆಗಳು ನಾವು ತಗೊಳ್ಬಹುದು. ಹಣ ಇದ್ದವರ ಕೈಯಲ್ಲಿ ಕಾನೂನು, ಹಣ ಇದ್ದವರ ಕಡೆ ನ್ಯಾಯ ಎಂಬ ಅನೇಕ ವಾದಗಳು ನಮ್ಮ ಪ್ರಸ್ತುತ ಸನ್ನಿವೇಶದಲ್ಲಿ ನಿಜ ಅನಿಸುತ್ತಿದೆ. ನಾವು ಬೇಕಿನ ಒಂದು ಉದಾಹರಣೆ ಕೊಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ, ಅತ್ಯಾಚಾರಿಗಳ ವಿರುದ್ಧ ನೈತಿಕ ಪೊಲೀಸ್ಗಿರಿ ಸರಿ ಅಂತ ಹೇಳೋದಕ್ಕೆ ಉದಾಹರಣೆ ಬೇಕಿದೆ. ನಾವೊಂದು ಮ್ಯಾಂಗ್ಳೂರು ಮತ್ತು ಮುಂಬೈಯನ್ನು ತಗೊಳ್ಳೋಣ. ನಮ್ಮ ಮ್ಯಾಂಗ್ಳೂರಲ್ಲಿ ಇದು ನೈತಿಕ ಪೊಲೀಸ್ಗಿರಿ ನಡೆಯುವಂತಹ ಒಂದು ಸ್ಟೇಟ್ ಮ್ಯಾಂಗ್ಳೂರು, ಹಾಗೆ ಮುಂಬೈ. ಇವೆಲ್ಲ ಎರಡನ್ನು ನಾವು ತಕೊಂಡ್ರೆ ಮ್ಯಾಂಗ್ಳೂರಿನಲ್ಲಿ ಅನೇಕ ಅತ್ಯಾಚಾರಗಳು ಪ್ರಕರಣಗಳು ನಡೆಯುವುದು ಕಡಿಮೆ. ಏಕೆ? ಜನರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನಾವು ಯಾವುದಾದ್ರೂ ಒಂದು ಹುಡುಗಿಯನ್ನು ಈ ತರ ಜನರನ್ನು ಕೀಟನೆ ಮಾಡಿದ್ರೆ, ಅವರನ್ನು ಉಪಯೋಗಿಸಿಕೊಂಡ್ರೆ ಪೊಲೀಸಿಗಿಂತ ಅನ್ನಿತರ ಸಮುದಾಯದವರು, ಆ ಸಮುದಾಯದ ಸಂಘಟನೆಗಳು ಅಥವಾ ಇತರ ಪ್ರಜೆಗಳು ನಮ್ಮನ್ನು ಪೀಡಿಸಬಹುದು, ನಮ್ಮನ್ನು ಶಿಕ್ಷಿಸಬಹುದು ಎಂಬ ಭಯ ಇದೆ. ಹಾಗಾಗಿ ನಾವು ಸರ್ಕಾರವನ್ನು ಏನು ಎದುರುತ್ತೇವೋ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿರುವಂತಹ ನೈತಿಕ ಪೊಲೀಸ್ಗಿರಿ ನಡೆಸುವಂತಹ ಸಂಘಟನೆಗಳನ್ನು ನಾವು ಮುಖ್ಯವಾಗಿ ಇರುತ್ತೇವೆ. ಅಸ್ಸಲಾಮು ಅಲೈಕುಂ. ನನ್ನ ಮಿತ್ರ ಹೇಳಿದ ನೈತಿಕ ಪೊಲೀಸ್ಗಿರಿ ಅಗತ್ಯವಿದೆ. ನಾವು ಆಲೋಚಿಸಬೇಕು, ಇದು ಭಾರತದ ಸುಂದರವಾದಂತಹ ಸಂವಿಧಾನವಿರುವ, ಧಾರ್ಮಿಕ, ಲೌಕಿಕ, ಅದೇ ರೀತಿ ಹಿಂದೂ ಮುಸ್ಲಿಂ ಸೌಹಾರ್ದಯುತವಾಗಿ ಜೀವಿಸುವಂತಹ ರಾಷ್ಟ್ರವಾಗಿದೆ ಭವ್ಯವಾದ ಭಾರತ. ಈ ಭಾರತದಲ್ಲಿ ಒಮ್ಮೆಯೂ ಕೂಡ ನಾವು ಆ ರೀತಿ ಯಾರೊಬ್ಬರು ಅತ್ಯಾಚಾರ ಮಾಡಿದ ಎಂದು ತಿಳಿದ ಕೂಡಲೇ ಅವನಿಗೆ ಹಿಡಿದು ಹೊಡೆದರೆ ಅಲ್ಲಿ ಒಂದು ಹಿಂದೂ ಮುಸ್ಲಿಂ ಆದರೆ ಅಲ್ಲಿ ಭಯಾನಕವಾದಂತಹ ಕೋಮುಗಳು ನಡೆಯುವಂತಹ ಸಾಧ್ಯತೆವಿದೆ. ಆದುದರಿಂದ ಖಂಡಿತವಾಗಿಯೂ ಅಂಥದ್ದಕ್ಕೆ ಹೋಗದೆ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಕೈಗೆತ್ತಿಕೊಳ್ಳುವುದು ಅಗತ್ಯವಾಗಿದೆ. ಆದುದರಿಂದ ಪ್ರೀತಿಯ ಸಹೋದರ, ಖಂಡಿತವಾಗಿಯೂ ಅತ್ಯಾಚಾರಿಗಳ ವಿರುದ್ಧ ನೈತಿಕ ಪೊಲೀಸ್ಗಿರಿ ನಾವು ಖಂಡಿತ ಮಾಡಬಾರದು. ಇನ್ನು ಮಾಡುವುದಾದರೂ ಕೂಡ ಕೇವಲ ನಾವು ಮಾಡುವುದಾದರೆ ನೈಜವಾಗಿ ಆಗಿರ್ಬೇಕಂತಿಲ್ಲ. ಕೆಲವೊಂದು ವಿಚಾರ ಸಂಶಯಾತ್ಮಕವಾಗಿ ನಿರಪರಾಧಿಗಳಿಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ. ಆದುದರಿಂದ ಖಂಡಿತವಾಗಿಯೂ ಅತ್ಯಾಚಾರಿಗಳ ವಿರುದ್ಧ ನೈತಿಕ ಪೊಲೀಸ್ಗಿರಿಯ ಅಗತ್ಯ ಇಲ್ಲಿಲ್ಲ. ಒಂದು ಕ್ವಶನ್ ಸರ್, ನಿಮ್ಮ ಹತ್ರ ನೀವು ಹೇಳಿದ್ರಿ ನಮ್ಮಲ್ಲಿ ಕಾನೂನಿದೆ, ಸಂವಿಧಾನ ಇದೆ, ಇದೆಲ್ಲ ನಿಮ್ಮ ಮಾತು ಹೇಳಲಿಕ್ಕೆಲ್ಲ ಸಾಧ್ಯ? ನಮ್ಮ ಮುಂಬೈಯಲ್ಲಿ ಎಷ್ಟು ಅತ್ಯಾಚಾರಗಳು ಮೇಲಿಂದ ಮೇಲೆ ಒಂದೇ ದಿನದಲ್ಲಿ 8 ವರ್ಷದ 18 ವರ್ಷದ ಮುದುಕಿ 50 ವರ್ಷದ ಹೆಂಗಸನ್ನು ಅತ್ಯಾಚಾರ ಮಾಡಿದ್ರಲ್ಲ, ನಿಮ್ಮ ಸರ್ಕಾರ, ನಿಮ್ಮ ಸಂವಿಧಾನ ಏನು ಶಿಕ್ಷೆಯನ್ನು ಕೊಟ್ಟಿದೆ? ಅದೇ ಇಲ್ಲಿರುವ ನೈತಿಗಿರಿಯನ್ನು ನಡೆಸುವಂತಹ ಸಂಘಟನೆಗಳು ನಮ್ಮ ಮ್ಯಾಂಗ್ಳೂರಿನಲ್ಲಿ ಅಂತ ಅತ್ಯಾಚಾರಗಳು ನಡೀಲಿ ನೋಡುವ, ಅವರಿಗೇನು ಹೆದರಿಕೆ ಇಲ್ವ? ನಮ್ಮಲ್ಲಿ ಸಹ ಕಾನೂನು ಇದೆ, ಅವಲ್ಲಿರೂ ಸಹ ಕಾನೂನು ಒಂದೇ. ಆದ್ರೆ ಜನರ ಮನಸ್ಸಲ್ಲಿ ಈ ಕಾನೂನು ಏನು, ಈ 3 ಅಕ್ಷರಕ್ಕಿಂತ ಇತರ ಸಂಘಟನೆಗಳು ತಮ್ಮ ಪ್ರಭಾವವನ್ನು ಅವರ ಮನಸ್ಸಲ್ಲಿ ಬೀಳಿದೆ. ಅವರು ದೇವರಾನೆಗೂ ನಾನು ಹೇಳ್ತಿದ್ದೇನೆ, ನಾವು ಒಂದು ತಪ್ಪನ್ನು ಮಾಡುವಾಗ ನಾವು ಸಂವಿಧಾನವನ್ನು ಖಂಡಿತವಾಗಿ ನೋಡುವುದಿಲ್ಲ. ನಾವು ನೋಡುವುದು ನಮ್ಮನ್ನು ಇತರ ಸಂಘಟನೆಗಳು, ಇತರ ಧರ್ಮೀಯ ಸಂಘಟನೆಗಳು ನೋಡ್ತಿದ್ದೆ. ಇದು ನಿಮ್ಮ ಮನಸ್ಸಲ್ಲಿ ನಿಮ್ಮ ಗೆಳೆಯರು ಹೇಳ್ತಿರ್ಬೋದು. ನೀವು ಯಾವುದಾದ್ರು ಹುಡುಗಿಯನ್ನು ಕಾಲೇಜುಗಳಲ್ಲಿ ಚುಡಾಯಿಸುವಾಗ ಯಾವುದೇ ಒಬ್ಬ ಹೇಳುವುದಿಲ್ಲ, ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಇಂಥ ಸೆಕ್ಷನ್ ಇದೆ ಮಾರೆ, ಹುಡುಗಿಯನ್ನು ಚುಡಾಯಿಸಿದೆ ಅಂತ ಯಾರಾದ್ರೂ ಒಬ್ಬ ಹೇಳ್ತಾನ? ಇಲ್ಲ. ನಾವು ಹೇಳಿದ್ದೇನು, ಬೇಡ ಮಾರಾಯ, ಅವನು ಆ ಜಾತಿಯವ, ಅವಳು ಈ ಜಾತಿಯವ, ಬೇಡ. ಅವಳ ಸಂಘಟನೆಗಳಿವೆ, ಅವಳ ಸಂಘಟನೆಗಳು ಅವರಿಗೆ ಸಪೋರ್ಟ್ ಮಾಡ್ತೇವೆ. ನಾವು ಏನಾದ್ರೂ ಕೀಟಲ ಮಾಡಿದ್ರೆ ಅದು ದೊಡ್ಡ ಪ್ರಶ್ನೆ ಆಗ್ತದೆ. ಈ ಭಯದಿಂದ ನಾವು ಹಿಂದೆ ಬರ್ತೇವೆ. ಅದಲ್ಲದೆ ಸಂವಿಧಾನದಲ್ಲಿ ಗವರ್ಮೆಂಟ್ ಸೆಕ್ಟರ್ ನಲ್ಲಿ IPC, IPS ಆಕ್ಟ್ ಡ್ಯಾಶ್ ಸಬ್ಸೆಕ್ಷನ್ ಡ್ಯಾಶ್ ಇದರಲ್ಲಿ ಇಷ್ಟು ಸೆಕ್ಷನ್ಗಳಿವೆ ಅಂತೇಳಿ ಯಾವೊಬ್ಬನು ಹೇಳುದಿಲ್ಲ. ಹೇಳ್ತಾನೆ ಏನು ಗೊತ್ತಾ, ಕಾನೂನಲ್ಲೋ ಪರವಾಗಿಲ್ಲ, ನನ್ನಪ್ಪನ ಕೇಳಿ ಇದು ಇದೆ. ನೀವು ಹೇಳ್ತಾ ಇರುವುದು ಏನು, ಇಂದು ಕಾನೂನು ಇದೆ, ಆದ್ರಿಂದ ನಾವೇ ಸ್ವತಃ ರೀತಿಯಲ್ಲಿ ನಾವು ಕೈಗಾರ್ಯ ಮಾಡಬಹುದು ಅಂತ. ಖಂಡಿತವಾಗಿಯೂ ಹಾಗೆ ನಾವು ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ರೀತಿ ಮುಂದುವರಿದರೆ ಈ ಭಾರತದ ಸಂವಿಧಾನದಲ್ಲಿ ಒಳಗೊಂಡು ಜೀವಿಸಬೇಕಂತಲ್ವಾ ಮುಸ್ಲಿಮರು ಕೂಡ ಅಂಗೀಕರಿಸುವಂತಹ ತತ್ವ.
ಅದಕ್ಕಿಂತ ನಾವು ಪ್ರತಿಯೊಬ್ಬನು ಇಲ್ಲಿ ಈಗ ಈ ರೀತಿ ಆದರೆ ನಮ್ಮನ್ನೆಲ್ಲ ಮತ್ತೆ ಭಯೋತ್ಪಾದಕ ಅಂತ ಹೇಳುವುದು, ನಮ್ಮನ್ನೆಲ್ಲ ಇತರ ಹೆಸರುಗಳು ಕಟ್ಟುಕೊಳ್ಳುವುದು, ಇನ್ನು ಆ ಕಾರಣದಿಂದಲೂ ಅದೆಷ್ಟೋ ನಿರಪರಾಧಿಗಳು ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿಗಳು ಬರುವುದು. ಇಷ್ಟೆಲ್ಲ ಇರುವಾಗ ಕೇವಲ ಒಂದು ಅವನಿಗೆ ಶಿಕ್ಷೆ ಆಗುವಾಗಲೂ ಕೂಡ ಅವನು ನೈಜ ಇನ್ನು ಒಬ್ಬ ಹಿಂದೂ ಮುಸ್ಲಿಮರ ಸಂಶಯ ಬರುವಾಗ ಅಲ್ಲಿ ಹೊಡೆಯುವಂತಹ ಮೊದಲಾಗಿ ಅನ್ಯ ಧರ್ಮದ ವ್ಯಕ್ತಿಗಳು ಆ ರೀತಿ ನೋಡುತ್ತಿರುವಾಗ ನಾವು ಒಂದು ಕ್ಯಾಂಪಸ್ನಲ್ಲಿ ಹಾಗೆ ನಡೆಯುತ್ತಿದೆ ಅಥವಾ ಮುಂಬೈಯಲ್ಲಿ ಹೀಗೆ ಈ ರೀತಿಯಲ್ಲಿ ನಡೆಯುತ್ತಿದೆ. ಆದುದರಿಂದ ನಾವು ಈ ಮಂಗಳೂರನ್ನು ಮಾದರಿ ಮಾಡುವಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಈ ಭಾರತ ಜಗತ್ತಿನಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇದೆ. ಇನ್ನು ಸಂವಿಧಾನದ ರೂಲ್ಸ್ ಇಲ್ಲಿ ನಡೆಯುವುದಿಲ್ಲ ಅಂತ ಸನ್ಮಿತ್ರ ಹೇಳಿದ. ಖಂಡಿತವಾಗಿಯೂ ನೀವು ನೋಡಿರಬಹುದು, ಈಗ ಸೌಜನ್ಯನ ಪ್ರಕರಣ ಸಿಐಡಿಯಿಂದ ಸಿಬಿಐಗೆ ವರ್ಗಾವಣೆಯಾಗಿದೆ. ಖಂಡಿತವಾಗಿಯೂ ಅದರ ಶಿಕ್ಷೆ ಅನುಭವಿಸಬಹುದು. ಅದೇ ರೀತಿ ಮಣಿಪಾಲದಲ್ಲಿ ನಡೆದಂತಹ ಗ್ಯಾಂಗ್ ರೇಪ್ನ ಅದಕ್ಕೆ ಕೂಡ ಭರವಸೆ ಕಾನೂನು ಕೊಟ್ಟಿದೆ. ಈ ರೀತಿ ಇರುವಾಗ ಖಂಡಿತವಾಗಿಯೂ ನಾವು ನಮ್ಮದೇ ಇಷ್ಟದಲ್ಲಿ ಈ ಜಗತ್ತಿನಲ್ಲಿ ನಾವು ಜೀವಿಸುವುದಾದರೆ ನಾವು ಅಂತಹ ಯಾವುದೇ ಹಕ್ಕು ಕೂಡ ನಮಗೆ ಇರುವುದಿಲ್ಲವಾದುದರಿಂದ ನಾವು ಇಲ್ಲಿ ಸಮಸ್ಯೆಗಳಿಗೆ ಜಾಸ್ತಿಯಾಗಿ ಕಾರಣವಾಗ್ತದೆ. ಕೆಲವು ಕ್ವಶನ್ಗಳನ್ನು ನಾನು ನನ್ನ ವಾದವನ್ನು ಮಂಡಿಸುವುದಕ್ಕಿಂತ ಕೆಲವು ಕ್ವಶನ್ಗಳನ್ನು ನಿಮ್ಮ ಸಾಹೇಬ್ರ ಮುಂದೆ ಇಡ್ಲಿಕ್ಕೆ ಇಚ್ಛಿಸ್ತಿದ್ದೇನೆ. ಮೊದಲನೇ ಕ್ವಶನ್ ಸರ್, ನಿಮಗೆ ನಾವು ಸಮಯ ಸಿಕ್ಕಿದಾಗ ನೀವು ನನಗೆ ಇದಕ್ಕೆ ಆನ್ಸರ್ ಮಾಡಿ. ಒಂದು, ಅಪರಾಧಿಗಳಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಿದ್ರಲ್ಲ, ಎಷ್ಟು ವರ್ಷಗಳು ನಾವು ಕಾಯಬೇಕು? ಆ ಹುಡುಗಿ ಹಾಸ್ಪಿಟಲ್ ಇತ್ತು, ಅವಳು ಸತ್ತು, ಅವಳ ತಾಯಿ, ಅವಳ ತಂದೆ, ಅವಳ ಚಿಕ್ಕಪ್ಪ ಎಲ್ಲರೂ ಸತ್ತ ಮೇಲೆ ಇವರು ಬರ್ತಾರೆ ಕೋರ್ಟಿಗೆ. ಆಗ ಲಾಯರ್ ಅಂತಾರೆ, ಯಾರು ಅಪರಾಧಿಗಳಿಲ್ಲ, ಕೇಸ್ ಡಿಸ್ಮಿಸ್, ಇವರು ಹೋಗ್ತಾರೆ. ಸೆಕೆಂಡ್ ಕ್ವಶನ್ ಸರ್, ಈಗ ನಡೆಯುವುದಿಲ್ಲ ಸ್ವಂತ. ಇನ್ನೊಂದು, ಸ್ವಂತ ಕುಟುಂಬಕ್ಕೆ ನಡೆದ್ರೆ ನೀವು ಹೇಳ್ತೀರಾ ಬೇಡ ನಾವು ಕಾನೂನು ಪರವಾಗಿ ಹೋಗುವ ಅಂತ ಹೇಳುವ ಒಂದು ಮನುಷ್ಯ, ಒಬ್ಬ ಮನುಷ್ಯ ತನ್ನ ಸ್ವಂತ ಹೃದಯಕ್ಕೆ ಕೈ ಇಟ್ಟು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆಗ ನಿಮ್ಮ ಕುಟುಂಬದ ಯಾವುದೇ ಒಬ್ಬನಿಗೆ ಏನಾದ್ರೂ ಸಂಘಟನೆ ಆದಾಗ ನೀವು ಹೇಳುವುದು, ಬನ್ನಿರೋ ನೋಡ್ಕೊಳ್ಳುವ, ಅವ ಯಾವ ಡ್ಯಾಶ್ ನ ಮಗ, ಅವನು ಯಾವ ಡ್ಯಾಶ್ ನ ಮಗ ಅಂತ ಹೇಳುವುದೇ ಹೊರತು, ಬನ್ನಿ ನಾವು ಹೋಗುವ, ಸಂವಿಧಾನದಲ್ಲಿ ಏನು ಶಿಕ್ಷೆ ಕೊಟ್ಟಿದೆ ಅದನ್ನು ಸ್ವೀಕರಿಸುವ ಅಂತ ಹೇಳುವ ಒಬ್ಬ ತಾಕತ್ತಿರುವ ಮನುಷ್ಯ ಈ ಸಮುದಾಯದಲ್ಲಿ, ಈ ಪ್ರಪಂಚದ ಪ್ರಸ್ತುತ ಸನ್ನಿವೇಶದಲ್ಲಿ ಜನಿಸಲಿಲ್ಲ. ಮೂರನೇ ಕ್ವಶನ್ ಸರ್, ನಿಮಗೆ ಮೂರನೇ ಕ್ವಶನ್ ಸರ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಎತ್ತ ವಿಷಯವನ್ನು ಕರಗೊಂಡು ಎತ್ತನ ಮಾಮರ ಎತ್ತನ ಕೋಗಿಲೆ ಎತ್ತನಂದಿಲ್ಲ ಎತ್ತ ಸಂಬಂಧವಯ್ಯ ಎಂದು ಡಿವಿಜಿ ಹೇಳಿದಂತೆ ವಿಷಯಗಳನ್ನು ಇಲ್ಲ ಸಲ್ಲಾಪದ ವಿಷಯಗಳಲ್ಲಿ ಆಮಂತ್ರಿಸುವುದಕ್ಕಿಂತ ನಾ ಹೇಳ್ತಾ ಇರುವುದು, ಇಲ್ಲಿ ನಡೆಯುವಂತಹ ಸಂವಿಧಾನಾತ್ಮಕವಾಗಿ ಅದೆಷ್ಟೋ ವಿಚಾರಗಳು ನಡೆಯುವಾಗ ನೀವು ಹೇಳಿದಿರಿ, ಈಗ ನಿರಪರಾಧಿಯಾದ ಒಬ್ಬ ಹಿಡಿದು ಒಡೆದರೆ ಅದೇ ಅವನು ನನ್ನ ಕುಟುಂಬದವನಾದರೆ ನಮಗೆ ಸುಖ ಬರ್ತದೆ, ನಾವು ಅದೇ ಕೋರ್ಟುಗಳ ಮೆಟ್ಟಿಲು ಎತ್ತುವುದಿಲ್ವಾ, ನಮಗೆ ನ್ಯಾಯ ಸಿಗಬೇಕು ಅಂತ ನಾವು ಹೋರಾಡುವುದಿಲ್ವಾ? ಕೇವಲ ನಾವು ಸುಮ್ಮನೆ ಹೀಗೆ ಅವರು ಹೊಡೆಯಲಿ ಅಂತ ನಾವು ಕೂಡ ಹೇಳ್ತೇವೆ. ನಮ್ಮದೇ ಸ್ವತಃ ಸಹೋದರ ಅಲ್ಲಿ ನಮಗೆ ಅತ್ಯಾಚಾರದಲ್ಲಿ ಅಥವಾ ಅಂತಹ ವಿಷಯಗಳಿಗೆ ಸಂಶಯಾತ್ಮಕವಾಗಿ ಪೆಟ್ಟು ಬೀಳುವಾಗ, ಹೊಡೆತ ಬೀಳುವಾಗ ಅವನು ನೀವೇನ್ ಮಾಡ್ತಾ ಇದ್ದೀರಿ? ಸುಮ್ಮನೆ ಕುತ್ಕೊಳ್ತೀರಾ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದೇ ರೀತಿ ಇಲ್ಲಿ ಸಂವಿಧಾನದಲ್ಲಿರುವಂತಹ ವಿಚಾರದ ಬಗ್ಗೆ ಹೇಳಿದ್ದು, ಸಂವಿಧಾನ ಖಂಡಿತವಾಗಿಯೂ ಇರುವುದರಿಂದ ಅದು ನಾವು ನಡೆಸುವಂತ ಮಾಡಬೇಕು. ಅದಕ್ಕಾಗಿ ನಾವು ಹೋರಾಟ ಮಾಡಬೇಕು. ತಕ್ಷಣ ಸಿಬಿಐಗೆ ವರದಿ ಸಲ್ಲಿಸಿ, ಅದೇ ರೀತಿ ಇನ್ನಿತರ ವಿಚಾರಗಳಲ್ಲಿ ಸಂಘಟನೆಗಳು, ಅದೇ ರೀತಿ ಮುಸ್ಲಿಂ ಸಮುದಾಯ ಅಥವಾ ಇನ್ನಿತರ ಎಲ್ಲ ಸಮುದಾಯಗಳು ಸೇರಿ ನಾವು ರಾಜಕೀಯವನ್ನು ಅದೇ ರೀತಿ ರಾಷ್ಟ್ರದತ್ತ ನಾವು ಹೋರಾಟ ಮಾಡಬೇಕು. ಆ ರೀತಿ ನೈತಿಕವಾದ ರೀತಿಯಲ್ಲಿ ನಾವು ಹೋಗುವುದಾಗಿದೆ ಸರಿಯಾದ ದಾರಿ. ಸರ್, ಇಲ್ಲ ಸಲ್ಲದ ಆರೋಪಗಳು, ಒಂದು ಬೆಂಕಿಯ ಇದು ಇಲ್ಲದೆ ಬೆಂಕಿ ಉತ್ಪಾದಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವನ ನೆರಳಾದ್ರೂ ಆ ಪಕ್ಕದಲ್ಲಿ ಹೋಗದಿದ್ದರೆ ಅವನ ಮೇಲೆ ಕೇಸ್ ಬರಲಿಕ್ಕೆ ಸಾಧ್ಯ. ಅವನ ಮೇಲೆ ಏಕೆ ಮಾತ್ರ ಬರಬೇಕು? ಅಲ್ಲಿ ಇನ್ನಿತರ ಸಮುದಾಯದ ಯುವಕರಿಲ್ವಾ, ಇನ್ನಿತರ ಪ್ರಜೆಗಳಿಲ್ವಾ? ಅವನಿಗೆ ಏನು ಮಾತ್ರ ಭ್ರಷ್ಟಾಚಾರ ಇದ್ದಿದೆ ಅವನ ಮೇಲೆ. ಇನ್ನೊಂದು ಸರ್, ಸೌಜನ್ಯ ಕರ್ನಾಟಕದಲ್ಲಿ ಆದ ಪ್ರಶ್ನೆ. ಇಷ್ಟು ವರ್ಷ ಸರ್ಕಾರದ ಸಂವಿಧಾನಗಳು ಸೌಜನ್ಯನ ವಿಷಯದಲ್ಲಿ ಏನ್ ಮಾಡ್ತಿದ್ದೆವು? ಮನೆಯಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದೇವೆ. ಸಂವಿಧಾನ ಯಾವಾಗ ಸಂವಿಧಾನ ಎಚ್ಚೆತ್ತ ಗೊತ್ತಾ? ಅನೈತಿಕ ಪೊಲೀಸ್ಗಿರಿ ನಾವು ಮಾಡ್ತೇವೆ, ನೀವು ಮಾಡದಿದ್ದರೆ ನಾವು ರಂಗಕ್ಕೆ ಬರ್ತೇವೆ ಅಂತ ಯಾವಾಗ ಸಂಘಟನೆಗಳು ಹೇಳಲಿಕ್ಕೆ ಪ್ರಾರಂಭಿಸಿದವು, ಆವಾಗ ಮಾತ್ರ ನಿಮ್ಮ ಸರ್ಕಾರದ ಸಂವಿಧಾನಗಳು, ಕಾನೂನುಗಳು, ಪ್ರಜಾಪ್ರಭುತ್ವದ ನಿಯಮಗಳು ಜಾರಿಗೆ ಬಂದದೆ ಹೊರತು ನಾವೇನು ಸುಮ್ಮನೆ ಕೂತಿದ್ದಾಗ ಏನು ಯಾವುದೇ ಒಂದು ಕಾನೂನು ಸಹ ಸೌಜನ್ಯ ವಿಷಯದಲ್ಲಿ ಬರಲಿಲ್ಲ ಸರ್. ಅದು ನಿಮಗೆ ತಿಳಿಬೇಕು. ನೈತಿಕ ಪೊಲೀಸ್ಗಿರಿ ಅಂದ್ರೆ ಪ್ರೀತಿಯ ಸಹೋದರ, ನೈತಿಕ ಪೊಲೀಸ್ಗಿರಿ ಅಂದ್ರೆ
ನಾವು ಇಲ್ಲಿರುವಂತಹ ಯುವಕರು ಸೇರಿ ಅವನಿಗೆ ಒಡೆದರೆ ಅಲ್ಲ, ನೀವು ಹೇಳಿದ್ದೀರಲ್ಲ ನಾವೆಲ್ಲರೂ ಸೇರಿ ಮುಂದೆ ಹೋಗ್ಬೇಕಂತ, ಅದೇ ರೀತಿಯಲ್ಲಿ ನೈತಿಕವಾದಂತಹ ಹಾದಿಯಲ್ಲಿ ನಾವು ಹೋಗುವ. ಅದನ್ನು ಬಿಟ್ಟು ನಾವು ಅವರಿಗೆ ಡೈರೆಕ್ಟ್ ಆಗಿ ಹೊಡೆದರೆ ಇಲ್ಲಿ ನಡೆಯುವಂತಹ ಸಂಘರ್ಷಗಳೆಷ್ಟು, ಅದನ್ನು ತೀರಿಸಲಿಕ್ಕೆ ಎಷ್ಟೋ ದಿನಗಳು ಬೇಕಾಗ್ತದೆ. ಕೇವಲ ಇದು ನೀವು ಹೇಳ್ತಾ ಇದ್ದೀರಿ, ಮತ್ತೆ ಯಾವ ರೀತಿಯಲ್ಲಿ ಕೋರ್ಟ್ಗಳು ಅದನ್ನು ಅಥವಾ ಸಮುದಾಯ ಯಾವ ರೀತಿ ಇಂದು ಯಾವ ರೀತಿ ಅದನ್ನು ಒಳ್ಳೆಯ ರೀತಿಯಲ್ಲಿ ಮತ್ತೆ ಒಂದು ಖಾಲಿ ಸಂಘಟನೆಗಳು ಸೇರಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯವಾ? ಖಂಡಿತವಾಗಿಯೂ ಸಾಧ್ಯವಾಗಲಿಕ್ಕಿಲ್ಲ. ಆದುದರಿಂದ ಯಾವ ರೀತಿಯಲ್ಲಿ ಇಲ್ಲಿ ಕಾನೂನು ವಿಧಿಸುತ್ತದೆಯೋ ಅದೇ ರೀತಿಯಲ್ಲಿ ನಾವು ಹೋರಾಟ ಮಾಡಬೇಕು. ಅದಕ್ಕೆ ಬೇಕಾಗಿ ನಾವು ಗಟ್ಟಿಯಾಗಿ ಧ್ವನಿಯನ್ನು ಎಬ್ಬಿಸಬೇಕು. ಲಾಸ್ಟ್ ಚಾನ್ಸ್ ಇದೆ, ತಮ್ಮ ವಾದಗಳನ್ನು ಸಮರ್ಥನೆಗೆ ಒಂದು ಅವಕಾಶವನ್ನು ಕೊನೆಯದಾಗಿ ಕೊಡ್ತಾ ಇದ್ದೇವೆ. ನಾನು ನನ್ನ ಸಮರ್ಥನೆ ಇಷ್ಟೆಲ್ಲ ಅವರು ಮಾತಾಡಿದ ಕಾಲ ನಾನೇನು ನನ್ನ ವಾದದಿಂದ ಹಿಂಜರಿಯುವುದಿಲ್ಲ. ನಾನು ಅನೇಕ ಕಾರಣಗಳನ್ನು ಇದರ ಮುಂದೆ ಕೊಟ್ಟಿದೆ. ಇನ್ನೊಂದು ಸಣ್ಣ ಎಕ್ಸಾಂಪಲ್, ಆಗ ಸೌಜನ್ಯದ ಮಾತು ಇವರು ಹೇಳಿದ ಕಾರಣದಿಂದಾಗಿ ಅದನ್ನೇ ನಾ ಪುನಃ ನನ್ನ ಗ್ಯಾರನಿ ಹತ್ರ ತರ್ತಿದ್ದೆ. ಸೌಜನ್ಯ ಇಲ್ಲಿ ಏನು ನಾನು ಹೇಳ್ತೀನಿ, ಸಂಘಟನೆ ನೈತಿಕ ಗಿರಿ ಮಾಡುವುದರಿಂದ ಮಾತ್ರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬಹುದು ಅಂತ. ಏನು ಅವರು ಇಷ್ಟವರೆಗೆ ಅವರೇನು ನೈತಿಕ ಕಾನೂನನ್ನು ಕೈ ಎತ್ತಿಕೊಳ್ಳದಿದ್ದಿದೆ. ಸೌಜನ್ಯದಂತಹ ಅನೇಕ ಪ್ರಕರಣಗಳು ಇಂದು ಮೊನ್ನೆ ಕರ್ನಾಟಕದಲ್ಲಿ ಅದೆಷ್ಟೋ ನಡೆದು ಹೋಗಿದೆ, ನಡೀತಲೂ ಇದೆ. ಅವು ನೈತಿಕ ಪೊಲೀಸ್ಗಿರಿ ಮಾಡದಿದ್ದರೆ ಅಂತ ಪ್ರಕರಣಗಳು ಹೊರ ಬರ್ತಿಲ್ಲ ಆಯ್ತು ಅಲ್ವಾ? ನಾವು ಯಾವಾಗ ನೈತಿಕ ಪೊಲೀಸ್ಗಿರಿ ಅಥವಾ ನಮ್ಮ ಪ್ರಜೆಗಳು ಅಂತ ವಿಷಯಗಳಲ್ಲಿ ನಾವು ಇನ್ಕ್ಲೂಡ್ ಆಗಿ ಅದನ್ನು ಕೆದಕುತ್ತಾ ಇರ್ತೇವೋ ಅಂತ ಸಂದರ್ಭದಲ್ಲಿ ಕಾನೂನು ಸ್ಟ್ರಾಂಗ್ ಆಗ್ತೇವೆ. ನಾವು ಯಾವಾಗ ನೈತಿಕ ಗಿರಿ ಮಾಡದಿದ್ದರೆ ಕಾನೂನೇ ಇದ್ದಲ್ಲೇ ಇರ್ತದೆ, ಒಂದು ಇಂಚು ಸಮೂಹ ಆಗುವುದಿಲ್ಲ. ನಾವು ಯಾವಾಗ ನಮ್ಮ ಕಾನೂನಿನಲ್ಲಿರುವ ಕೆಡುಕುಗಳು ನಮಗೆ ಅದು ಸಾಕಾಗುವುದಿಲ್ಲ ಅಂತೇಳಿ ಯಾವಾಗ ನಾವು ಬೀದಿಗೆ ಹೋರಾಟಕ್ಕೆ ಇಳಿತೇವೋ ಅಂತ ಸಂದರ್ಭದಲ್ಲಿ ಗವರ್ಮೆಂಟ್ ಎಚ್ಚೆತ್ತುಕೊಳ್ಳುತ್ತದೆ ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಕೊಳ್ತೀನಿ. ಇಷ್ಟು ವರ್ಷ 18 ವರ್ಷ ತುಂಬುವ ಹುಡುಗ ಒಂದು ಯುವತಿಯ ಮೇಲೆ ಅತ್ಯಾಚಾರ ಮಾಡಿದ್ರೆ ಯಾವುದೇ ಕೇಸ್ ಇಲ್ಲ ಆಯ್ತು. ಕನಿಷ್ಠ ಅಂದ್ರೆ 3 ವರ್ಷ ಬಾಲ ಅಪರಾಧ ಜೈಲಿನಲ್ಲಿ ಇರಬೇಕಿತ್ತು. ಯಾವಾಗ ಇದು ನಾವು ಸಾಕಾಗುವುದಿಲ್ಲ ಅಂತೇಳಿ ಸಂಘಟನೆಗಳು ಬೀದಿಗೆ ಇಳಿದೆವು, ಆವಾಗ ಕೋರ್ಟ್ ಈಗೊಂದು ಇದು ಕಾನೂನು ಬರ್ತಿದೆ. ಏನ್ ಗೊತ್ತಾ ಸರ್, 18 ವರ್ಷದ ಯುವಕ ಅದನ್ನು ನಾವು ಇಳಿಸ್ತಿದ್ದೇವೆ. 18 ವರ್ಷದ ಯುವಕ ಕಾನೂನು ಮಾಡಿದರೆ ಅವನಿಗೆ ಕಠಿಣ ಶಿಕ್ಷೆ ಇದೆ. ಸರಿ ಸರ್ ಮಿತ್ರ, ನೀವು ಹೇಳ್ತಾ ಇದ್ದೀರಿ ನಾವು ಈ ಹೋರಾಟ ಮಾಡಿದ್ರೆ ಹಿಡಿಬೇಕಂತ, ಅದೇ ರೀತಿಯಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಬೇಕಂತ ಇಲ್ಲ. ನಾವು ಎಲ್ಲರೂ ಕೂಡ ಹೋರಾಟ ಮಾಡಿದ್ರೆ ಖಂಡಿತವಾಗಿಯೂ ಸರ್ಕಾರ ಉಳಿಯುತ್ತದೆ, ಪೊಲೀಸ್ ಎಚ್ಚರಗೊಳ್ತಾರೆ, ಇಲ್ಲಿರುವ ರಾಜಕೀಯ ಎಚ್ಚರಗೊಳ್ತಾರೆ, ಎಲ್ಲವೂ ಕೂಡ ನಮಗೆ ಸಹಕರಿಸ್ತಾರೆ. ಆದುದರಿಂದ ನಾವು ಧಾರ್ಮಿಕರು, ನಾವು ಮುಸ್ಲಿಮರು, ಆದ್ದರಿಂದ ನಮಗೆ ಒಂದು ವ್ಯಾಪ್ತಿ ಇದೆ. ಅದನ್ನು ಬಿಟ್ಟು ಯಾರನ್ನೂ ಕೂಡ ದೌರ್ಜನ್ಯ ಮಾಡುವಂತಹ, ಯಾರನ್ನೇ ಹೊಡೆಯುವಂತಹ, ಯಾರಿಗೆ ಅಪರಾಧ ಮಾಡುವಂತಹ ನೈತಿಕತೆ ನಮ್ಮಲ್ಲಿ ಇಲ್ಲದಾಗ್ತದೆ. ಆದುದರಿಂದ ಖಂಡಿತವಾಗಿಯೂ ನಾವು ನೈತಿಕವಾದಂತಹ ಹಾದಿಯಲ್ಲಿ ನಾವು ಸಮಾಜ, ಈ ಭಾರತ ದೇಶ, ಈ ಕರ್ನಾಟಕವನ್ನು ಎಲ್ಲವನ್ನು ಪರಿಗಣಿಸಿ ನಾವು ಹೋರಾಟ ಮಾಡಬೇಕೇ ಹೊರತು ಹಿಡಿದಲ್ಲಿ ಸಿಕ್ಕಿದಲ್ಲಿ ಬಡಿದರೆ ಇಲ್ಲಿ ನಡೆಯುವಂತಹ ಅನಾಹುತಗಳೆಷ್ಟು, ಅಲ್ಲಿ ಯಾವ ರೀತಿಯಲ್ಲಿ ನಂತರ ಸಮಸ್ಯೆಗಳು ಪರಿಹಾರವಾಗಬಹುದು. ಆದುದರಿಂದ ಖಂಡಿತವಾಗಿಯೂ ನಾವು ಪರಿಶುದ್ಧ ಧರ್ಮದ ಅನುಯಾಯಿಗಳಾದುದರಿಂದ ನಮ್ಮ ಸುಂದರವಾದ ಆಶಯ, SSFನ ಆಶಯ, ಅದೇ ರೀತಿ ಇನ್ನಿತರ ನಮ್ಮ ಒಳ್ಳೆಯಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬೋಧಿಸಿದಂತಹ ನೈತಿಕತೆ ನಮ್ಮಂತೆ ಯಾವಾಗಲೂ ಯಾವ ಸಂಘರ್ಷದಲ್ಲೂ ಎಷ್ಟೇ ಕಷ್ಟ ಬಂದರೂ ಕೂಡ ಇರಬೇಕು ಎಂಬುದು ವಾಸ್ತವವಾಗಿದೆ. ಆದುದರಿಂದ ಅದಕ್ಕೆ ನಾವು ಗಟ್ಟಿಯಾಗಿ ಆ ರೀತಿಯಲ್ಲಿ ನೈತಿಕವಾದಂತಹ ಹಾದಿಯಲ್ಲಿ ನಾವು ನಮ್ಮ ಧ್ವನಿಯನ್ನು ಒಗ್ಗೂಡಿಸೋಣ. ಖಂಡಿತವಾಗಿಯೂ ನಮಗೆ ಇಲ್ಲಿ ವಿಜಯ ಖಂಡಿತ. ಇದರೊಂದಿಗೆ ಚರ್ಚೆ ಮುಕ್ತಾಯವಾಗಿದೆ. ಇನ್ನು ಸೆಕೆಂಡ್ ರೌಂಡ್ಗೆ ಬರ್ತಾ ಇದ್ದೇವೆ ನಾವು.